ಆದಿಚುಂಚನಗಿರಿ ಮಠದ ಕಾವೇರಿ ವಿದ್ಯಾಶಾಲೆಯ ನೂತನ ಕಟ್ಟಡ ಲೋಕಾರ್ಪಣೆಯ ಕಾರ್ಯಕ್ರಮದಲ್ಲಿ ಶಾಸಕ ಎಬಿ ರಮೇಶ್ ಬಂಡಿಸಿದ್ದೇಗೌಡ ಅವರು ಚುಂಚಶ್ರೀ ಡಾ ನಿರ್ಮಲಾನಂದನಾಟೆ ಸ್ವಾಮೀಜಿ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದು, ಅವರು ಶ್ರೀಮಠಕ್ಕೆ ತೆರಳಿ ಸ್ವಾಮೀಜಿ ಬಳಿ ಕ್ಷಮೆಯಾಚಿಸಬೇಕು ಎಂದು ಒಕ್ಕಲಿಗ ಸಂಘದ ಶ್ರೀರಂಗಪಟ್ಟಣ ತಾಲೂಕು ಅಧ್ಯಕ್ಷ ಎಂಬಿ ಇಂದ್ರಕುಮಾರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಅವರು, ರಮೇಶ್ ಬಂಡಿಸಿದ್ದೇಗೌಡ ಅವರು ಆಡಳಿತ ಹಾಗೂ ವಿರೋಧ ಪಕ್ಷಗಳಲ್ಲಿ 3 ಬಾರಿ ಶಾಸಕರಾಗಿ ಪುಲ್ವಾಮಾ ದಾಳಿ, ಮತದಾರರ ಪಟ್ಟಿ ಪರಿಷ್ಕರಣೆ, ನೋಟ್ ಅಮಾನ್ಯತೆ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಗೊಂದಲ ಹೇಳಿಕೆ ನೀಡಿ ನಂತರ ಕ್ಷಮೆ ಕೇಳುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು. ಈಗಲೂ ವೇದಿಕೆ ಕಾರ್ಯಕ್ರಮದಲ್ಲಿ ಚುಂಚಶ್ರೀಗಳ ಬಗ್ಗೆ ದಾರಿ ತಪ್ಪುತ್ತಿದ್ದಾರೆ ಎಂದು ಹೇಳಿಕೆ ನೀಡಿದ್ದಾರೆ. ಈ ಬಗ್ಗೆ ಯಾವುದೇ ಸ್ಪಷ್ಟನೆಯನ್ನು ನೀಡಿಲ್ಲ. ಆದರೆ ಮಂಡ್ಯ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಕ್ಷಮೆ ಕೇಳಿದ್ದಾರೆ. ಅವರು ಒಕ್ಕಲಿಗ ಸಮುದಾಯದ ಹಾಗೂ ಮಠದ ಭಕ್ತರ ಭಾವನೆಗೆ ಗೌರವ ನೀಡಿ ನೇರವಾಗಿ ಚುಂಚಶ್ರೀಗಳ ಬಳಿ ಕ್ಷಮೆ ಕೇಳಬೇಕೆಂದು ಆಗ್ರಹಿಸಿದರು. ಇದೇ ತಿಂಗಳು 14ನೇ ತಾರೀಕು ಶ್ರೀರಂಗಪಟ್ಟಣದಲ್ಲಿ ಶ್ರೀ ಆದಿಚುಂಚನಗಿರಿ ಮಠದ ಕಾವೇರಿ ಸ್ಕೂಲ್ ಆವರಣದಲ್ಲಿ ಹೊಸ ನೂತನ ಕಟ್ಟಡದ ಕಾರ್ಯಕ್ರಮದಲ್ಲಿ ಶ್ರೀರಂಗಪಟ್ಟಣದ ಮಾನ್ಯ ಶಾಸಕರಾದಂಥ ಶ್ರೀ ರಮೇಶ್ ಬಂಡಿಸಿದ್ದೇಗೌಡರು ಶ್ರೀಮಠದ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ ಬಗ್ಗೆ ಇವತ್ತು ನಿಮ್ಮ ಮುಂದೆ ಅದನ್ನು ಬಿಚ್ಚಿಡ್ತಾ ಇದ್ದೀನಿ. ನಿಮ್ಮ ನಡೆ ಅಂತ ಹೇಳ್ತಾರೆ, ದಾರಿ ತಪ್ಪಿದ್ದಾರೆ ಅಂತ ಸ್ವಾಮಿಗಳಿಗೆ ಅವರು ಹೇಳ್ತಾರೆ. ಅದು ಯಾವ ಥರ ದಾರಿ ತಪ್ಪಿದ್ದಾರೋ ಅದು ನಮಗಂತೂ ಗೊತ್ತಿಲ್ಲ. ಅದೊಂದು ಇಡೀ ಮಂಡ್ಯ ಜಿಲ್ಲೆಗೆ ಒಂದು ಆದಿಚುಂಚನಗಿರಿ ಅಂತಂದರೆ ಮಂಡ್ಯ ಜಿಲ್ಲೆಗೆ ಅದೊಂದು ಹೆಮ್ಮೆ. ಮಂಡ್ಯ ಜಿಲ್ಲೆಗೆ ಒಂದು ಹೆಮ್ಮೆ ಅಂತ ಅಂದರೆ ಮಂಡ್ಯ ಜಿಲ್ಲೆ ಇಡೀ ಇಂಡಿಯಾದಲ್ಲಿಯೇ ಹೆಸರುವಾಸಿಯಾದಂಥ ಆದಿಚುಂಚನಗಿರಿ ಮಠ ಮತ್ತು ಶ್ರೀಮಠ ಇಡೀ ಪ್ರಪಂಚದಲ್ಲೇ ಶ್ರೀಮಠ ಇದೆ. ಆದರೆ ಅದರ ಬಗ್ಗೆನೇ ಅವಹೇಳನಕಾರಿ ಒಬ್ಬ ಮಠದಲ್ಲಿ ಅವರ ಕಾರ್ಯಕ್ರಮದಲ್ಲಿ ಮಠದ ಕಾರ್ಯಕ್ರಮದಲ್ಲೇ ಬಂದು ಶಾಸಕರು ಅವಹೇಳನಕಾರಿ ನಿಮ್ಮ ನಡೆ ದಾರಿ ತಪ್ಪಿದ್ದಾರೆ ಅಂತ ಸ್ವಾಮಿಗಳಿಗೆ ಹೇಳ್ತಾರೆ. ಆದರೆ ಎಷ್ಟು ಮಟ್ಟಕ್ಕೆ ಅದು ಹೇಳ್ತಾರೋ ಗೊತ್ತಿಲ್ಲ. ಇವ್ರ ನಡೆ ಹೆಂಗೆ ಅಂತ ಅಂದರೆ ಮೊದಲು ಹೇಳ್ತಾರೆ, ಈ ನೀರು ಕಂಡುತ್ತವೋ ಎಟ್ಲಾಬಿಡು ಅಂತ ಹೇಳ್ತಿದ್ರು ಹಿರಿಯವರು. ಅದು ಈಗ ನಮ್ಮ ಶಾಸಕರಿಗೆ ಅದು ಅನ್ವಯಿಸ್ತದೆ. ಅದನ್ನು ಇವರು ಮಾಡಿರ್ಬೋದು ಅನ್ನಿಸ್ತದೆ ಅದನ್ನು, ಆದರೆ ಶ್ರೀಗಳು ಅದನ್ನು ಮಾಡಿಲ್ಲ. ಶ್ರೀಗಳು ಒಂದು ಜೇನುಗೂಡು ಇದ್ದಂಗೆ. ಇವತ್ತು ಆ ಜೇನುಗೂಡಿಗೆ ಕಲ್ಲೊಡೆದವರು ಅವರು ಶಾಸಕರು. ಅದರ ಪರಿಣಾಮ ನಾಳೆ ಅನುಭವಿಸ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆದರೆ ಶ್ರೀಮಠಕ್ಕೆ ಒಂದು 108ರಿಂದ 110 ವರ್ಷದ ಇತಿಹಾಸ ಇದೆ. ಅದನ್ನು ಇವರು ತಿಳ್ಕೊಂಡು ಒಂದು ಏನಾರ ದಾರಿ ತಪ್ಪಿದಾರೋ ಏನೋ ನಮಗೂ ಅದು ಗೊತ್ತಿಲ್ಲ. ಅದು ಅವ್ರು ಹೇಳಿದಾರೆ, ಅವ್ರನ್ನೇ ಕೇಳ್ಕೋಬೇಕು ಶಾಸಕರನ್ನ ಅದನ್ನು. ಆದರೆ ಶ್ರೀಗಳ ಬಗ್ಗೆ ಅದನ್ನು ಮಾತಾಡಬೇಕಾದ್ರೆ ಅದನ್ನೊಂದು ಸಲ ಯೋಚನೆ ಮಾಡಬೇಕು. 3 ಸಲ ಶಾಸಕರಾಗಿದ್ದಾರೆ. ಅದನ್ನು ಸದನದಲ್ಲೋ ಏನೋ ಮಾಡಿದ್ರೆ ಅದನ್ನು ಉಪಯೋಗ ಬರುತ್ತೆ. ಅವರು ಸದನದಲ್ಲೂ ಎಲ್ಲೂ ಮಾತಾಡಿಲ್ಲ, ಬರೀ ಇದೇ ಥರ ಮಾತಾಡ್ತಾರೆ. ಮೊನ್ನೆ ದಿನ ಪುಲ್ವಾಮಾ ದಾಳಿ ನಡೆದಾಗ ನಿಮ್ಮ ಪತ್ರಿಕಾ ಮಾಧ್ಯಮದವರು ಮಿತ್ರರು ಕೇಳ್ತಾರೆ 370 ಮತ್ತು ಪುಲ್ವಾಮಾ ದಾಳಿ ನಡೀತಲ್ಲ ಹೇಗೆ ಅಂತ ಕೇಳಿದಾಗ ಇವರು 370 ಮತ್ತು ಆ ತಲಾಕ್ ಅಂತ ಮಾಡಿದ್ರು BJPಯವರು, ಅದಕ್ಕೆ ಪುಲ್ವಾಮಾ ದಾಳಿ ನಡೆಸ್ತು ಅಂತ ಹೇಳ್ತಾರೆ. ಅದಾದಮೇಲೆ ಕ್ಷಮೆ ಕೇಳ್ತಾರೆ. ಇದು ಬರೀ ಇದೇ ಥರ ಮಾಡ್ತಾರೆ, ಲಾಸ್ಟಾಗಿ ಕ್ಷಮೆ ಕೇಳ್ತಾರೆ. ಮುಂದೆ ಇದೇ ಥರ ನಡ್ಕೊಂಡು ಹೋದರೆ ಒಕ್ಕಲಿಗ ಸಮುದಾಯ ನಿಮಗೆ ಎಚ್ಚರಿಕೆಯನ್ನು ಖಂಡಿಸ್ತಾ ಇದ್ದೀವಿ. ಇದನ್ನು ಒಕ್ಕಲಿಗ ಸಮುದಾಯದೆಲ್ಲ ಪೂರ್ತಿ ಖಂಡಿಸ್ತಾ ಇದ್ದೀವಿ. ಗೋಷ್ಠಿಯಲ್ಲಿ ಸಂಘದ ಕಾರ್ಯಾಧ್ಯಕ್ಷ ಲಕ್ಷ್ಮೀನಾರಾಯಣ, ಪ್ರಧಾನ ಕಾರ್ಯದರ್ಶಿ ಹರೀಶ್, ಕಾರ್ಯದರ್ಶಿ ಸತೀಶ್ ಇದ್ದರು.